ನೋಡಿ, ರಾಜ್ಯದಲ್ಲಿ ದೇಶದಲ್ಲಿ ಅನೇಕ ವಿಚಾರಗಳಿದೆ. ಅದನ್ನು ನಿಜವಾಗಿ ಹೇಳಬೇಕು ನಾವು. ಆದರೆ ಈ ದರ್ಶನ್, ಪ್ರಜ್ವಲ್ ರೇವಣ್ಣ, ಆಮೇಲೆ ತಮ್ಮನ ಕೇಸು ಹಿಂಗೆಲ್ಲ ಬರ್ತಾ ಇದೆ. ಸೂರಜ್ ರೇವಣ್ಣ ಕೇಸ್ ಏನು? ಗಂಡು ಆರೋಪ. ಈಗ ಪ್ರಜ್ವಲ್ ರೇವಣ್ಣ ಅಣ್ಣ ಅತ್ಯಾಚಾರ ಆರೋಪ ಎದುರಿಸ್ತಿರುವ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಇಂದು ಹಾಸನ ಸಂಸದ ನಿವಾಸಕ್ಕೆ ಮಹಜರ್ ಉದ್ದೇಶಕ್ಕಾಗಿ SIT ತಂಡ ಕರೆತಂದಿದ್ರು. ಅಂದರೆ ಈ ಹಿಂದೆ ಇದ್ದಂಥ ಸಂಸದರ ನಿವಾಸ, ಸಂಸದರಿಗೂ ಒಂದು 6 ತಿಂಗಳು ಕೊಟ್ಟಿರ್ತಾರೆ, ಮಾಜಿ ಆಗಿದ್ರು ಕೂಡ. ಸದ್ಯ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರದಲ್ಲಿ ಈ ಮಹಜರ್ ಪ್ರಕ್ರಿಯೆಯೂ ಕೂಡ ಮಹತ್ವದ ಪಾತ್ರ ವಹಿಸಲಿದೆ. ಪ್ರಜ್ವಲ್ ರೇವಣ್ಣಗೆ SIT ಅಧಿಕಾರಿಗಳ ಡ್ರಿಲ್. ಪ್ರಜ್ವಲ್ ರೇವಣ್ಣ ರಾಜ್ಯಾದ್ಯಂತ ಎಲ್ಲರ ಮೊಬೈಲ್ಗಳಲ್ಲಿ ಅಶ್ಲೀಲವಾಗಿ ಪ್ರಜ್ವಲಿಸಿದ್ದ, ಜನರ ಸೇವೆ ಮಾಡೋದನ್ನ ಬಿಟ್ಟು ಮಾಡಬಾರದನ್ನ ಮಾಡಿದ್ದ, ಅತ್ಯಾಚಾರ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಮುಂದುವರೆದಿದೆ. SIT ಅಧಿಕಾರಿಗಳು ಇವತ್ತು ಪ್ರಜ್ವಲ್ಗೆ ಡ್ರಿಲ್ ಮಾಡಿದ್ದಾರೆ. ಸತತ 4 ಗಂಟೆ ಪ್ರಜ್ವಲ್ ನಿವಾಸದಲ್ಲಿ ಮಹಜರ್. ಪೆನ್ಡ್ರೈವ್ ಪ್ರಕರಣದಲ್ಲಿ ತನಿಖೆಗಾಗಿ ಮಾಜಿ ಸಂಸದನನ್ನ ಹಾಸನಕ್ಕೆ ಪೊಲೀಸರು ಕರೆತಂದ್ರು. ನಗರದ ಪ್ರಜ್ವಲ್ ನಿವಾಸದಲ್ಲಿ ಸತತ 4 ಗಂಟೆಗಳ ಕಾಲ SIT ಪೊಲೀಸರು ಮಹಜರು ನಡೆಸಿದ್ರು. ಸಂತ್ರಸ್ತೆ ಪ್ರಜ್ವಲ್ ತನ್ನನ್ನ ಹಾಸನ MP ನಿವಾಸದಲ್ಲೇ ಅತ್ಯಾಚಾರ ಮಾಡಿದ್ದಾನೆ ಎಂದು ಆರೋಪ ಮಾಡಿದ್ರು. ಹೀಗಾಗಿ ಇಂದು ಪೊಲೀಸರು ಪ್ರಜ್ವಲ್ ಸ್ಥಳ ಮಹಜರು ನಡೆಸಿದ್ರು. ಮಹಜರು ಪೂರ್ಣಗೊಳಿಸಿ ಪುನಃ ಪ್ರಜ್ವಲ್ನನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತರಲಾಯಿತು. ಆದರೆ ಮಹಜರು ಮುಗಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಅನುಮತಿ ನೀಡುವಂತೆ ಮಾಜಿ ಸಂಸದರು SIT ಮುಂದೆ ಮನವಿ ಮಾಡಿದ್ರು. ಆದರೆ ಇದಕ್ಕೆ SIT ಅಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಪ್ರಜ್ವಲ್ ಮಾತ್ರ ನಾನು ತಪ್ಪು ಮಾಡಿಲ್ಲ, ನನ್ನ ಮೇಲಿನ ಆರೋಪ ಸುಳ್ಳು ಅಂತ ಹೇಳಿದ್ರು. ಸದ್ಯ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಒಂದ್ ವೇಳೆ ಆರೋಪ ಸಾಬೀತಾದ್ರೆ ಪ್ರಜ್ವಲ್ಗೆ ಜೈಲೂಟ ಫಿಕ್ಸ್. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಅನೇಕ ಸುದ್ದಿಗಳು ಇವತ್ತು. ಒಂದು ಭಾಳ ಮುಖ್ಯವಾಗಿ ನಾಳೆ ಮತ್ತೊಮ್ಮೆ ಕೋರ್ಟ್ಗೆ ಹಾಜರುಪಡಿಸಲಾಗಬೇಕಾಗತ್ತೆ. ಯಾಕಂದರೆ 2 ದಿವಸದ ಕಸ್ಟಡಿ ಕೊಟ್ಟಿರುವಂಥದ್ದು. ಕಸ್ಟಡಿ ಕೊಟ್ಟ ನಂತರ ಈಗ ಏನಾಗುತ್ತೆ ಅಂತೇಳಿ, ಕಸ್ಟಡಿನ, ಜೈಲ ಅಥವಾ ಕಸ್ಟಡಿನ ಅಂಥೇಳಿ. ಇಲ್ಲಿ ಬೇಲ್ ಅಂತೂ ಸಿಗೋದಿಲ್ಲ ದರ್ಶನ್ ಆ್ಯಂಡ್ ಟೀಮ್ಗೆ. ಯಾಕೆಂತಂದರೆ ಇದು 302 ಮರ್ಡರ್ ಕೇಸ್ ಆಗಿರೋ ಕಾರಣಕ್ಕಾಗಿ ಜೈಲ ಬೇಲ ಹಿಂಗೆ ಬರೋದೇ ಇಲ್ಲ. ಜೈಲು ಅಂತಂದರೆ ಪರಪ್ಪನ ಅಗ್ರಹಾರಕ್ಕೆ, ಅಲ್ಲಿಲ್ಲ ಅಂದರೆ ಪೊಲೀಸ್ ಕಸ್ಟಡಿಗೆ. ಪೊಲೀಸ್ ಕಸ್ಟಡಿಗೆ ಯಾಕಿರತ್ತೆ ಅಂತಂದರೆ ನಮಗೆ ಇನ್ನೂ ತನಿಖೆ ಮಾಡಬೇಕು ಅಂತಿದ್ರೆ ಅದು ಬೇಕಾಗುತ್ತೆ. ಈ ನಡುವೆ ಕರಡಿಗೆ ಒಂದು ಕಳೆದೋಗಿದೆ, ಶಿವಪೂಜೆಯ ಕರಡಿಗೆ. ಅದು ಎಲ್ಲಿದೆ, ಅದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಾಳೆ ಏನು ಪ್ರತಿಕ್ರಿಯೆ ಕೊಡ್ತಾರೆ, ನಮ್ಮ ರಿಪೋರ್ಟರ್ ಅದನ್ನು ಖಂಡಿತವಾಗಲು ಕೇಳ್ತಾರೆ. ಅದರ ಬಗ್ಗೆ ನಿಮಗೆ ಕೂಡ ಹೇಳ್ತೀವಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.